ಎಸ್ ಈಗ ಜೈ ಭೀಮಾ ವಾರ್ಡ್ ನಂಬರ್ 30ರಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೀರಿಗಾಗಿ ಹರಸಾಹಸ ಪಡ್ತಿದ್ದಾರೆ. ಬೇರೆ ವಾರ್ಡ್ಗಳಲ್ಲಿ ಹೋಗಿ ಇದೀಗ ಆಟೋದಲ್ಲಿ ನೀರು ತರ್ತಾ ಇದ್ದಾರೆ. ನೋಡ್ತಿರ್ಬೋದು ದೃಶ್ಯದಲ್ಲಿ ಸಹ ಏನು ಆಟೋದಲ್ಲಿ ಸುಮಾರು ಒಂದು 8-10 ಬಿಂದಿಗಳ ಮುಖಾಂತರ ಬೇರೆ ವಾರ್ಡ್ ಕಡೆ ಹೋಗ್ತಾರೆ. ಯಾಕಂದ್ರೆ ಈ ಒಂದು ವಾರ್ಡ್ ಅಲ್ಲಿ ಸರಿಯಾಗಿ ನೀರು ಬರ್ತಿಲ್ಲ. ಒಂದ್ ಕಡೆ ಚರಂಡಿ ನೀರು ಬರ್ತಿದೆ, ಕುಡಿಯಕ್ಕಾಗ್ತಿಲ್ಲ, ಆರೋಗ್ಯ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಈ ಒಂದು ಭಾಗದ ಸಾಕಷ್ಟು ಜನರು ಬೇರೆ ವಾರ್ಡ್ಗೆ ಹೋಗಿ ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರವಾಗಿ ಆಟೋದಲ್ಲಿ ನೀರು ತರ್ತಿದ್ರೆ ಅವ್ರ ಮಾತಾಡ್ಬೇಕಂತ ಮಾಡ್ತಾರೆ. ಮೇಡಮ್, ಈ ಒಂದು ಭಾಗದಲ್ಲಿ ನೀರಿಲ್ವಾ? ಇಲ್ಲಿಂದ ನೀರು ತರ್ತೀರಂತ ನೀವು? ಬಿಟ್ಟು ತಗೊಂಡ್ಬರ್ತೀವಿ ಸರ್. ನೀರು ಸಿಕ್ಕೋದಿಲ್ಲ, ಕುಡಿಯೋ ನೀರು ಸಿಕ್ಕಲ್ಲ, ಬೋರ್ ನೀರು ಸಿಕ್ಕಲ್ಲ, ಯಾವ ನೀರು ಇಲ್ಲ, ಕುಡಿಯೋಕ್ಕೂ ಇಲ್ಲ, ಬಟ್ಟೆಗೂ ಇಲ್ಲ, ಕಾಲು ತೊಳಿಯೋಕ್ಕೂ ಇಲ್ಲ, ಬಾತ್ರೂಮ್ಗೂ ಇಲ್ಲ ನೀರು. 30 ವರ್ಷದಿಂದ ಇದೇ ಗೋಳಿ ಏರಿದೆ, ನೀರೇ ಬರ್ತಾ ಇಲ್ಲ ನಮಗೆ. ನೀರು ಚೆನ್ನಾಗಿರಲ್ಲ, ಈ ತರ ಇರುತ್ತೆ ನೀರು. ವಾಸನೆ ನೋಡು, ವಾಸನೆ ಕುಡಿಯೋಕ್ಕಾಗಲ್ಲ. ಮೋರಿ ನೀರೆಲ್ಲ ಮಿಕ್ಸ್ ಆಗಿ ಬರುತ್ತೆ. ನೀರು ಕುಡಿಯೋಣ, ಎಷ್ಟು ಜನ ನೀರು ಕುಡಿದ್ರೆ ಸಮಸ್ಯೆ ಆಗಲ್ಲ ಮಕ್ಕಳ ಮೇಲೆ, ಆರೋಗ್ಯ ಮೇಲೆ? ಎಲ್ಲರೂ ಆರೋಗ್ಯ ಕೆಟ್ಟೆ ಕುತ್ಕೊಂಡಿರೋದು ಇಲ್ಲಿ ಏರಿಯಾದಲ್ಲಿ. ಎಲ್ಲ ಮಕ್ಳಿಗೂ ಯಾವಾಗ ಹಾಸ್ಪಿಟ್ಲಿಗೂ ಮನೆಗೆ ಸುತ್ತೋದೇ ನಮ್ ಕೆಲಸ ಇಲ್ಲಿ. ಎಲ್ಲರೂ ಅಷ್ಟೇ, ಮಕ್ಕಳು ಅಷ್ಟೇ, ದೊಡ್ಡವರು ಅಷ್ಟೇ, ಯಾರೋ ಆರೋಗ್ಯ ಇದ್ದಾರೆ ಅಂತ ಹೇಳಂಗೆ. ಟ್ಯಾಂಕರ್ ಏನಾದ್ರು ಇಲ್ಲಿಂದ ವ್ಯವಸ್ಥೆ ಮಾಡಿದಾರೆ? ಏನಾದ್ರು ಏನು ಇಲ್ಲ, ಏನು ಮಾಡಿಲ್ಲ. ಎಲ್ಲಾರು ಮಾಡ್ತೀನಿ ಅಂತಾರೆ, ಯಾರು ಮಾಡಲ್ಲ. ಅಲ್ಲ ಮೇಡಮ್, ಅಲ್ಲಿಂದ ತರ್ತೀರಾ? 5 ಕಿಲೋಮೀಟರ್ ಹೋಗಿ ತರ್ತೀರಾ? ಮತ್ತೇನ್ ಮಾಡೋಣ ನೋಡಿ, ಕೆಲಸ ಕಾರ್ಯ ಬಿಟ್ಬಿಟ್ಟು ಗಾಡಿ ಇರೋರು ಕೆಲಸ ಕಾರ್ಯ ಬಿಟ್ಬಿಟ್ಟು ತಗೊಂಡ್ ಬರ್ತಾರೆ. ನಾವ್ ಹೆಂಗ ಸ್ವಂತ ಹೊಚ್ಕೊಂಡ್ ಬರ್ತೀವಿ. ಅಲ್ಲಿಂದ ಆಪರೇಷನ್ ಆಗಿ ಏರಿಯಾ ಬಿಟ್ಟು ಏರಿಯಾ. ನನಗೂ ಆರೋಗ್ಯ ಚೆನ್ನಾಗಿಲ್ಲ. ಈ ಒಂದು ಭಾಗದ ಶಾಸಕರು ಏನಾದ್ರು ಬಂದು ಪರಿಶೀಲನೆ ಮಾಡಿದ್ರೆ? ಏನು ಮಾಡಿಲ್ಲ ಅಂತಾರೆ, ಮಾಡ್ತೀನಿ ಅಂತಾರೆ, ಯಾರು ಮಾಡಲ್ಲ. ಯಾರು ಬರ್ತಾರೆ, ಬಂದ್ರೆ ನಾವ್ ಹೇಳಿದಾಗ ಮಾಡ್ತೀವಮ್ಮ ಅಂತಾರೆ. ಸರ್ ಹೇಳಿ ಸರ್, ದಿನಕ್ಕೆ ಎಷ್ಟು ಟ್ರಿಪ್ ಹಾಕ್ತೀರಿ ನೀವು? ತರ್ತಂದ್ರೆ ಟ್ರಿಪ್ ಆಗ್ಬಿಡುತ್ತೆ ಬೆಳಗ್ಗೆ. ಓಕೆ, ಡೈಲಿ 2 ಟ್ರಿಪ್ ಆದ್ಮೇಲೆ ಲೈನ್ ಮೇಲೆ ಓಕೆ. ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ನೀರು ಬೇಕೇ ಬೇಕು. ನಮ್ಮ ಮನೆಗೆ ಬೇಕೇ ಬೇಕು. ನಮ್ಮ ಹತ್ರ ಗಾಡಿ ಇದೆ, ನಾವು ಹೋಗಿ ಬರ್ತೀವಿ. ಮನೆ ತುಂಬಾ ನೀರ್ ಬೇಕೇ ಬೇಕು. ಗಾಡಿ ಇಲ್ಲ ಅವ್ರಿಗೆ ತುಂಬಾ ಕಷ್ಟ ಇದೆ. ಎಸ್, ನೋಡ್ತಿರ್ಬೋದು ಸುಮಾರು ಒಂದು 5 ಕಿಲೋಮೀಟರ್ ಹೋಗಿ ಅಂದ್ರೆ ಪಕ್ಕದ ವಾರ್ಡ್ಗಳಲ್ಲಿ ಹೋಗಿ ಈಗ ನೀರು ತರ್ತಿದ್ರು. ಯಾಕಂದ್ರೆ ಇಲ್ಲಿ ನೀರು ಚರಂಡಿ ನೀರು ಬರುತ್ತೆ, ಅದು ಅರ್ಧ ಗಂಟೆ ನೀರು ಮಾತ್ರ ಬರುತ್ತಂತೆ ಈ ಒಂದು ಭಾಗದ ಸಾರ್ವಜನಿಕರು ಅಂತ ಹೇಳ್ತಾರೆ. ಅದು ಚರಂಡಿ ನೀರು ತುಂಬಾ ಸ್ಮೆಲ್ ಇದೆ. ಇದು ನೀರು ಕುಡಿದ್ರೆ ಗ್ಯಾರಂಟಿ ರೋಗ ರುಜಿನಿ ಪಕ್ಕ ಬರುತ್ತೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಸಂಬಂಧಪಟ್ಟ ಶಾಸಕರು, ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಚಲವಾದ್ಯ ಪಾದ್ಯ ಮತ್ತು ಕಡೆ ಜೈ ಭೀಮ್ ನಗರದಲ್ಲಿ ತುಂಬಾ ನೀರಿನ ಸಮಸ್ಯೆ ಇದೆ, ಬೇಗ ಬಗೆಹರಿಸಿಕೊಳ್ಬೇಕಂತ ಈ ಒಂದು ಭಾಗದ ಜನರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅರ್ಷರೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.